ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಆದಿಷ್ಟಾನಂನ ಮಾಮೇಕಂ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಕೃತಿಯ ಗುಣಗಳು, ಪ್ರಕೃತಿಯ ನಿಯಮಗಳು ಹಾಗೂ ರಹಸ್ಯಗಳು ಈಗ ನಡೆಯುತ್ತಿರುವಂತಹ ಪುರುಷೋತ್ತಮ ಸಂಗಮ ಯುಗ, ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆರಂಭದ ಮಧ್ಯದಲ್ಲಿ ನಾವಿರುವಂತಹ ಈ ಸಂದರ್ಭದಲ್ಲಿ ಯಾವುದೆಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು, ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಮಗೆ ನೀಡ್ತಿದ್ದೇನೆ. ಉದಾಹರಣೆ ಮೂಲಕ ಹೇಳೋದಾದರೆ, ಒಂದು ಕಂಪನಿಯ ಓನರ್ ಒಂದು ಕಂಪನಿ ಲಾಸ್ನಲ್ಲಿ ನಡೀತಾ ಇದೆ, ಅದನ್ನು ಕ್ಲೋಸ್ ಮಾಡಿ ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ಹೊಸ ಸುಂದರವಾದ ಆರೋಗ್ಯಕರವಾದ ಎಲ್ಲರಿಗೂ ಲಾಭ ಸಿಗುವಂತಹ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ, ಹಿಂದಿನ ಕಂಪನಿಯಲ್ಲಿರುವಂತಹ ಎಲ್ಲ ಫೈಲ್ಸನ್ನು ಆದಷ್ಟು ಬೇಗ ಕ್ಲೋಸ್ ಮಾಡುವಂತಹ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಬೇಕಾದ ಹಾಗೆ ಎಲ್ಲ ಸ್ಟಾಫ್ನವ್ರ ಹತ್ರ, ಎಲ್ಲ ಜನರ ಹತ್ರ, ಸಂಬಂಧಪಟ್ಟ ವ್ಯಕ್ತಿಗಳ ಹತ್ರ ಫೈಲ್ಸನ್ನು ಬೇಗ ಲೆಕ್ಕಾಚಾರಗಳನ್ನು ಕ್ಲೋಸ್ ಮಾಡಲಿಕ್ಕೆ ಹೇಳ್ತಾರೆ ಅಲ್ವೇ. ಅದೇ ರೀತಿ ಈ ಟೈಮ್ನಲ್ಲಿ ಪ್ರತಿಯೊಬ್ಬರ ಕರ್ಮದ ಲೆಕ್ಕಾಚಾರ ಕೂಡ ಅತ್ಯಂತ ವೇಗವಾಗಿ ನಡೀತಾ ಇದೆ. ಕರ್ಮದ ಲೆಕ್ಕಾಚಾರ ಹಿಂದಿನಿಂದಲೂ ನಡೀತಾ ಇತ್ತು, ಬಟ್ ಒಂದು ಹಂತದಲ್ಲಿ ನಿಧಾನಕ್ಕೆ ನಡೀತಾ ಇತ್ತು. ಈಗ ಅದು ಸ್ವಲ್ಪ ತೀವ್ರಗತಿಯಲ್ಲಿ ಫಾಸ್ಟಾಗಿ ಆಗಲಿಕ್ಕಿದೆ, ಆಗ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ಇದು ಗಮನಕ್ಕೆ ಬಂದಿರ್ಬೋದು, ಇನ್ನು ಕೆಲವರದ್ದು ಮುಂದಿನ ದಿನಗಳಲ್ಲಿ ಆಗ್ಬೋದು. ಯಾಕಂದರೆ ಒಂದು ಸ್ಕೂಲ್ನಲ್ಲಿ ಬೇರೆ ಬೇರೆ ತರಗತಿಗಳು ಹೇಗಿರುತ್ತೆ, ಹಾಗೆ ಈ ಭೂಮಿಯ ಮೇಲಿರೋ ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಆಧ್ಯಾತ್ಮಿಕ ಲೆವೆಲ್ನ ಹಾಗೆ ಅವರ ಕರ್ಮಗಳ ಲೆಕ್ಕಾಚಾರ ನಡೆಯುತ್ತೆ. ಹಾಗೆ ಪರಮಾತ್ಮ ಯಾವ ರೀತಿ ನಿರ್ಧಾರ ಮಾಡಿರ್ತಾನೋ, ಯಾವ ವ್ಯಕ್ತಿಗೆ ಯಾವ ರೀತಿಯ ಲೆಕ್ಕ ಚುಕ್ತ ಆಗಬೇಕು ಆ ರೀತಿಯಲ್ಲಿ ಆಗುವಂಥದ್ದು. ಹಾಗಾಗಿ ಸಂಬಂಧಗಳಲ್ಲಿ ನಮ್ಮ ಹತ್ತಿರದ ಸಂಬಂಧ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮಗೆ ಸಿಗುವಂತಹ ಸಂಬಳ ಇರ್ಬೋದು, ಇನ್ಕಮ್ ಇರ್ಬೋದು, ನಮ್ಮ ಪ್ರತಿಷ್ಠೆ ಇರ್ಬೋದು, ಇದರಲ್ಲೆಲ್ಲ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಇದೆಲ್ಲ ಅತ್ಯಂತ ತೀವ್ರಗತಿಯಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ಎಲ್ಲರೂ ಆದಷ್ಟು ಬ್ಯಾಲೆನ್ಸ್ ಆಗಿ ಇರುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈಗ ಒಂದು ಹೊಳೆಯನ್ನು ನಾವು ದಾಟುವಾಗ ಆ ನದಿಯ ನೀರು ಮೇಲೆ ಕೆಳಗೆ ಬರ್ತಾ ಇದ್ದರೆ ದೋಣಿಯಲ್ಲಿ ಕೂತವ್ರು ಎಷ್ಟು ಶಾಂತ ಇರ್ತಾರೋ ಅಷ್ಟು ಬಚಾವಾಗ್ತಾರೆ, ಅಷ್ಟು ಸೇಫಾಗಿ ದಡವನ್ನು ಮುಟ್ಲಿಕ್ಕಾಗುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಲಿಕ್ಕಾಗತ್ತೆ ಈ ಸಂದರ್ಭದಲ್ಲಿ, ಅದರ ಕಡೆಗೆ ಗಮನ ಕೊಡಬೇಕು. ಸೊ ಈ ಸಂಗಮ ಯುಗದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆ ಜೊತೆಗೆ ಭೂಕಂಪಗಳು, ಯುದ್ಧಗಳು ಅಥವಾ ಬೇರೆ ಬೇರೆ ಅವಘಡಗಳು ಇದೆಲ್ಲ ಸರ್ವೇ ಸಾಮಾನ್ಯ ಇರುತ್ತೆ. ಅದಕ್ಕೆ ಹೆಚ್ಚು ರಿಯಾಕ್ಟ್ ಮಾಡದೆ ನಮಗೆ ಸಂಬಂಧಪಡದ ವಿಷಯ ಆಗುತ್ತೆ. ಆದಷ್ಟು ಅದನ್ನು ಒಂದು ವಿಟ್ನೆಸ್, ಒಂದು ಸಾಕ್ಷಿ ಭಾವದಿಂದ ನೋಡುವಂತಹ ಪ್ರಾಕ್ಟೀಸನ್ನು ನಾವು ಈಗ ಮಾಡಬೇಕಾಗುತ್ತೆ. ಅಂದರೆ ಇದು ಕೂಡ ಒಂದು ಸ್ಟ್ರೆಂತ್. ಒಂದು ಆಕ್ಸಿಡೆಂಟ್ ಆಗುವಾಗ ಅದನ್ನು ನೋಡಿ ಹೆಚ್ಚು ಭಯಪಡದೇ ಇರುವಂಥದ್ದು, ಅಷ್ಟು ಧೈರ್ಯ ಇದೆ ಅಂದರೆ ಅದು ಕೂಡ ಆ ಧೈರ್ಯವನ್ನು ನಾವು ನಿರಂತರ ಕಂಟಿನ್ಯೂಯಸ್ ಪ್ರಾಕ್ಟೀಸಿಂದ ತರಲಿಕ್ಕಾಗುತ್ತೆ. ಹಾಗಾಗಿ ನಮ್ಮಲ್ಲಿರುವಂತಹ ಧೈರ್ಯವನ್ನು ಹೆಚ್ಚು ಮಾಡಬೇಕು, ನಮ್ಮಲ್ಲಿರುವಂತಹ ಸಮತೋಲನ, ಬ್ಯಾಲೆನ್ಸನ್ನು ಇಟ್ಕೊಳ್ಳಿಕ್ಕೆ ಈ ಥರದ ವಿಚಾರಗಳಿಗೆ ಮಾತ್ರ ಹೆಚ್ಚು ಗಮನ ಕೊಟ್ಟು ಅದರ ಬಗ್ಗೆ ನಾವು ಈ ಸಂಗಮ ಯುಗದಲ್ಲಿ ಕೆಲಸ ಮಾಡುವಂಥದ್ದು ಅತಿ ಮುಖ್ಯ. ಮುಂದಿನ ಅತಿ ಮುಖ್ಯ ವಿಚಾರ ಪರಮಾತ್ಮನನ್ನು ನೆನಪು ಮಾಡಿಕೊಳ್ತಾ ಇರೋದು, ಸದಾ ಪರಮಾತ್ಮನನ್ನು ನೆನಪಿಸ್ತಾ ಇರೋದು, ನನ್ನನ್ನು ಪರಮಾತ್ಮನ ಜೊತೆಗೆ ಕನೆಕ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಹೀಗೆ ಒಂದು ಮೊಬೈಲ್ನಲ್ಲಿ ನಾವು ಸಿಮ್ ಹಾಕಿ ರೀಚಾರ್ಜ್ ಮಾಡಿದರೂ ಕೂಡ ಅದು ನೆಟ್ವರ್ಕ್ ಜೊತೆಗೆ ಕನೆಕ್ಟ್ ಆದಾಗ ಮಾತ್ರ ಆ ಮೊಬೈಲನ್ನ ಹೆಚ್ಚಿನ ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕಾಗುತ್ತೋ. ಹಾಗೆ ನನ್ನ ಆತ್ಮವನ್ನು ಆ ಪರಮಶಕ್ತಿಯ ಜೊತೆಗೆ ಸದಾ ಜೋಡಿಸ್ಕೊಂಡಿರುವಂಥದ್ದು ಕೂಡ ಅತಿ ಮುಖ್ಯ. ತುಂಬ ಲಾಜಿಕಲ್ ಆಗಿ ಆಲೋಚನೆ ಮಾಡುವವರು, ತುಂಬ ಬ್ಯುಸಿ ಇರುವವರು, ಕೆಲವೊಮ್ಮೆ ನಾವು ಇಷ್ಟು ಬ್ಯುಸಿ ಲೈಫ್ ಲೀಡ್ ಮಾಡ್ತಾ ಇರುವಾಗ ಪರಮಾತ್ಮನನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಹೇಗೆ ಸಾಧ್ಯ, ಹೇಗೆ ಮಾಡ್ಬೋದು ಅಂತ ಹೇಳುವಂಥ ಪ್ರಶ್ನೆ ಉದ್ಭವದಲ್ಲಿ, ಮುಂದಿನ ದಿನಗಳಲ್ಲಿ ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಜೋಡಿಸೋದು ಅತಿ ಮುಖ್ಯ, ವೆರಿ ಇಂಪಾರ್ಟೆಂಟ್. ಅದು ಕಂಪಲ್ಸರಿ ಅಂತ ಹೇಳ್ಬೋದು. ಯಾಕಂದರೆ ಮುಂದಿನ ಸಿಸ್ಟಮ್, ಹಿಂದೆ ನಾವು ನಮ್ಮ ದೇಹ ಅಭಿಮಾನ ಜಾಸ್ತಿ ಇತ್ತು. ನಮ್ಮ ದೇಹ, ನಮ್ಮ ಪ್ರತಿಷ್ಠೆ, ನಮ್ಮ ಅಪಿಯರೆನ್ಸ್, ನಮ್ಮ ಲುಕ್, ನಮ್ಮ ಸೌಂದರ್ಯ ಇದರ ಬಗ್ಗೆ ಹೆಚ್ಚು ಗಮನ ಆದರೆ ಮುಂದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುವಂಥದ್ದು ನಮ್ಮ ಮನಸ್ಸಿನ ಬಲ, ನಮ್ಮ ಆತ್ಮದ ಬಲ. ಸೊ ಇದೆಲ್ಲ ಬರುವಂಥದ್ದು ನಮ್ಮ ಶಕ್ತಿಯನ್ನು, ಪರಮಶಕ್ತಿ, ಪವರ್ಫುಲ್ ವ್ಯಕ್ತಿ ಮೇಲಿರುವಂಥವರು ವೆರಿ ಪವರ್ಫುಲ್, ವೆರಿ ಪಾಸಿಟಿವ್ ಎನರ್ಜಿಯನ್ನು ವೈಬ್ರೇಟ್ ಮಾಡುವ ಒಂದು ಶಕ್ತಿ.
ಆ ಪರಮಶಕ್ತಿಯ ಜೊತೆ ಜೋಡಿಸಿದಾಗ ಅದು ನಮಗೆ ಹೆಚ್ಚಿನ ಲಾಭ ಕೊಡುವಂಥದ್ದು. ಸೊ ನಮಗೆ ಎಲ್ಲಿ ಲಾಭ ಇದೆ ನಾವು ಅದನ್ನೇ ಮಾಡಬೇಕಲ್ವ. ಹಾಗಾಗಿ ನಾವು ನಮಗೆ ಹೆಲ್ಪ್ ಆಗುವಂತಹ ಕೆಲಸಗಳಲ್ಲಿ ನಮ್ಮ ಸಮಯವನ್ನು, ಎನರ್ಜಿಯನ್ನು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈಗ ಪ್ರತಿ ಕ್ಷಣ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳೋದು, ಇದು ಹೇಗೆ ಮಾಡಲಿಕ್ಕೆ ಸಾಧ್ಯ? ನಮಗೆ ಎಷ್ಟೋ ಕೆಲಸಗಳಿರುವಾಗ ಸದಾ ಅವರನ್ನು ನೆನಪು ಮಾಡ್ಕೊಳ್ಳೋದು ಸಾಧ್ಯನಾ ಅಂತ ಪ್ರಶ್ನೆ ಬಂದರೆ, ಖಂಡಿತ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಮೆಡಿಟೇಷನ್, ಆದಷ್ಟು ಸೈಲೆನ್ಸಲ್ಲಿ ಇದ್ದು ನಮ್ಮ ಶಕ್ತಿಯನ್ನು, ನಮ್ಮ ಮನಸ್ಸನ್ನು, ನಮ್ಮ ಕಾನ್ಷಿಯಸ್ಸನ್ನು ಪರಮಾತ್ಮನ ಜೊತೆಗೆ ಜೋಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ. ಹಾಗೆಯೇ ಪರಮಾತ್ಮನ ನಿರಾಕಾರ ಶಿವನ ಪ್ರವಚನಗಳು, ಸಂದೇಶಗಳು, ಮಾತುಗಳು, ಅಲ್ಲದೆ ಹಾಡುಗಳು, ಇಂತಹದ್ದೆಲ್ಲ ವಿಚಾರಗಳನ್ನು ಆಗಾಗ ಕೇಳ್ತಾ ಇದ್ದರೆ ನಮ್ಮ ಶಕ್ತಿ ಆಚೀಚೆ ವ್ಯರ್ಥ ಆಗದೆ, ಎನರ್ಜಿ ಲೀಕ್ ಆಗದೆ, ಆ ಪವರ್ಫುಲ್ ಸೂಪರ್ ಹೌಸ್ ಇದೆಲ್ಲ ಶಕ್ತಿಯ ಜೊತೆಗೆ ನಮ್ಮನ್ನು ಜೋಡಿಸ್ಕೊಂಡಾಗ ನಾವು ಕೂಡ ಆ ಹೈ ವೈಬ್ರೇಷನನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಇಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣ.